ಯೋಗೇಶ್ ಗೌಡ ಹತ್ಯೆ ಪ್ರಕರಣ ಹೋರಾಟದಲ್ಲಿ ಭಾಗಿಯಾಗಿದ್ದಕ್ಕೆ ನನಗೆ ಹೆಮ್ಮೆ ಇದೆ. ಬಸವರಾಜ್ ಕೊರವರ್ ತಿರುಗೇಟು. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ನನ್ನನ್ನು ಸಿಲುಕಿಸುವ ಷಡ್ಯಂತ್ರವಾಗಿದೆ ಎಂಬ ವಿನಯ್ ಕುಲಕರ್ಣಿ ಸೇರಿ ಬೆಂಬಲಿಗರ ಹೇಳಿಕೆಗೆ ಹೋರಾಟಗಾರ ಬಸವರಾಜ್ ಕೊರವರ್ ತಿರುಗೇಟು ನೀಡಿದ್ದಾರೆ. ಒಂದು ತಪ್ಪು ಮಾಡಿದಾಗ ಅದನ್ನು ಒಪ್ಪಿಕೊಂಡು ತಿದ್ದಿಕೊಳ್ಳುವ ಎದೆಗಾರಿಕೆ ಬೇಕು. ಅದು ವಿನಯ್ ಕುಲಕರ್ಣಿ ಅವರಿಗೆ ಇಲ್ಲ, ರಾಜಕೀಯ ಷಡ್ಯಂತ್ರ ಅಲ್ಲ ಎಂದು ಹೇಳುವ ಮೂಲಕ ತಿರುಗೇಟು ನೀಡಿದ್ದಾರೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಧಾರವಾಡ ಗ್ರಾಮೀಣ ಶಾಸಕ ವಿನಯ್ ಸೇರಿ 16 ಜನರಿಗೆ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ಪ್ರಕಟಣೆ ಬಳಿಕ ಧಾರವಾಡದಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಹೋರಾಟದಲ್ಲಿ ನಾನು ಒಬ್ಬ ಭಾಗಿಯಾಗಿದ್ದಕ್ಕೆ ನನಗೆ ಹೆಮ್ಮೆ ಇದೆ. ಹೋರಾಟ ಆರಂಭಿಸಿದ್ದಾಗಿನಿಂದಲೂ ವಿನಯ್ ಹಾಗೂ ಬೆಂಬಲಿಗರು ಇದು ರಾಜಕೀಯ ಷಡ್ಯಂತ್ರ ಎನ್ನುತ್ತಲೇ ಆರೋಪ ಮಾಡುತ್ತಿದ್ದಾರೆ. ಈ ಆರೋಪಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಒಂದು ಜೀವವನ್ನ ಅಮಾನುಷ್ಯವಾಗಿ ಬರ್ಬರವಾಗಿ ಕೊಂದು ಹಾಕಿದ್ದರು. ಆ ಕುಟುಂಬದ ಪರವಾಗಿ ನಾನು ಹೋರಾಟ ಮಾಡಿದ್ದೇನೆ. ತಪ್ಪು ಮಾಡಿದವರಿಗೆ ಅದರ ಅರಿವು ಇಲ್ಲ. ಕೊಲೆಯಲ್ಲಿ ವಿನಯ್ ಅವರ ಪಾತ್ರವಿಲ್ಲ ಅಂದಿದ್ದರೆ ಅಂದೇ ಅವರು ಎದೆಗಾರಿಕೆಯಿಂದ ಈ ಪ್ರಕರಣ ತನಿಖೆ ಉನ್ನತ ಮಟ್ಟಕ್ಕೆ ನೀಡುವುದಾಗಿ ಹೇಳಿದ್ದರೆ ಇಷ್ಟೊಂದು ಹೋರಾಟಗಳು ಆಗುತ್ತಲೇ ಇರಲಿಲ್ಲ. ಈಗ ಶಿಕ್ಷಾ ಪ್ರಮಾಣ ಪ್ರಕಟಗೊಂಡ ಮೇಲೆ ಆರೋಪಗಳ ಮಾಡುವುದು ಸರಿಯಲ್ಲ. ಸತ್ಯ ಎಲ್ಲರಿಗೂ ಗೊತ್ತಿದೆ. ಯೋಗೇಶ್ ಗೌಡ ಅವರು ಎಲ್ಲಿ ನಮ್ಮ ಮೀರಿ ಬೆಳೆಯುತ್ತೇನೆ ಎಂದು ಮಾಡಿರುವ ಕೊಲೆಯಾಗಿದೆ. ತಮ್ಮ ರಾಜಕೀಯ ಲಾಭ ಮಾಡಿಕೊಳ್ಳಲು ಈ ಕೊಲೆ ನಡೆದಿದೆ. ಪ್ರಸ್ತುತ ಯಾರ್ಯಾರ ಮೇಲೆ ಸಾಕ್ಷಿಗಳು ಸಿಕ್ಕಿವೆ ಅವರು ಕೋರ್ಟ್ ಕಟ್ಟಕಟ್ಟೆಯಲ್ಲಿ ಸಿಬಿಐ ಅಧಿಕಾರಿಗಳು ನಿಲ್ಲಿಸಿ ಶಿಕ್ಷೆ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದರು. ಇನ್ನು ಕೊಲೆ ಪ್ರಕರಣ ನಡೆದ ಬಳಿಕ ಸ್ಥಳೀಯ ಪೊಲೀಸ್ ಇಲಾಖೆ ಈ ಪ್ರಕರಣ ಮುಚ್ಚಿ ಹಾಕುವ ಯತ್ನದೊಂದಿಗೆ ಚಾರ್ಜ್ ಶೀಟ್ನಲ್ಲಿ ಸಾಕಷ್ಟು ಲೋಪ ಮಾಡಲಾಗಿತ್ತು. ಅದರ ಹಿನ್ನೆಲೆಯಲ್ಲಿ ಹೋರಾಟ ನಡೆಸಿ ಕೊಲೆ ಪ್ರಕರಣ ಸಿಬಿಐ ತನಿಖೆ ಕೈಗೊಂಡು ಈಗ ಆರೋಪಿತರಿಗೆ ಶಿಕ್ಷೆ ನೀಡಲಾಗಿದೆ. ಮುಂದೆ ಇನ್ನು ಹೋರಾಟಗಳಿವೆ. ಅದನ್ನು ಕುಟುಂಬದೊಂದಿಗೆ ಚರ್ಚಿಸಿ ಮುಂದುವರಿಸುತ್ತೇವೆ ಎಂದು ಹೇಳಿದರು. ವರದಿ ಬಸವರಾಜ್ ಕೊರವರ, ಹೋರಾಟಗಾರರು, NKS TV4. ಇದರಲ್ಲಿ ರಾಜಕೀಯ ಹುನ್ನಾರದೆ ನನ್ನ ರಾಜಕೀಯದಿಂದ ಶಿಕ್ಷಾಕ್ಸಿದ್ರು ಅಂತ ಅದಕ್ಕಾಗಿ ಶಿಕ್ಷೆ ಕಡಿಮೆ ಮಾಡಬೇಕು ಅಂತ ಕೇಳ್ಕೊಂಡ್ರು. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ನನಗೆ ಯಾವಾಗ ಕೇಳಿದ್ರು ಅದು ಗೊತ್ತಿಲ್ಲ. ನಿನ್ನೆ ಕೋರ್ಟ್ನಲ್ಲಿ ಇದು ರಾಜಕೀಯ ಷಡ್ಯಂತ್ರ ಸರ್, ಇದು ರಾಜಕೀಯ ಷಡ್ಯಂತ್ರ ಆಗಿತ್ತು ಅಂತ ಕೇಳಿದ್ರೆ ಸಿಬಿಐ ತನಿಖೆಯಲ್ಲಿ ಹೊರ ಬರ್ತಿತ್ತು. ಇದು ರಾಜಕೀಯ ಲಾಭಕ್ಕಾಗಿ ನಡೆದಿರುವಂತಹ ಕೊಲೆ. ಯೋಗೇಶ್ ಗೌಡ ನನ್ನ ಮುಂದೆ ಎಲ್ಲಿ ಬೆಳಿತಾನೋ ಅಂತ ಹೇಳಿ ತಮ್ಮ ರಾಜಕೀಯ ಲಾಭಕ್ಕಾಗಿ ನಡೆದಂತಹ ಕೊಲೆ. ಹಾಗಾಗಿ ಇದರಲ್ಲಿ ಯಾವ ರಾಜಕೀಯ ಷಡ್ಯಂತ್ರ ಇಲ್ಲ. ಇದರಲ್ಲಿ ಸಮೀಪದಿಂದ ನಾವು ಹೋರಾಟ ಮಾಡಿದ್ರಿಂದ ಇದೆಲ್ಲ ಸುಳ್ಳು ಆರೋಪಗಳಿವೆಲ್ಲ. ಸೊ ಮತ್ತೆ ಇಂತಹ ಒಂದು ಪ್ರಕರಣಗಳಲ್ಲಿ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅವತ್ತೇ ಅವರ ಪಾತ್ರ ಇಲ್ಲದೆ ಹೋಗಿದ್ರೆ ಅವತ್ತೇ ಅವರು ಇದನ್ನು ನಾವು ತನಿಖೆಗೆ ಒಳಪಡಿಸ್ತೀವಿ, ಉನ್ನತ ಮಟ್ಟದ ತನಿಖೆ ಮಾಡ್ತೀವಿ ಅಂತ ಹೇಳ್ಬೋದಿತ್ತಲ್ಲ. ಅವತ್ತಾಗಿ ಅವಾಯ್ಡ್ ಮಾಡ್ಕೊತಾ ಹೋದ್ರು. ತಾವು ಸಿಕ್ಕಾಕೊಂಡ ಮೇಲೆ ಸುಮ್ಮನೆ ಯಾರದ್ರ ಮೇಲೆ ಒಂದು ಆರೋಪ ಮಾಡೋದು. ನೋಡ್ರಿ, ಎದೆಗಾರಿಕೆ ಬೇಕು. ನಾನು ತಪ್ಪು ಮಾಡಿದ್ರೆ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳೋ ಎದೆಗಾರಿಕೆ ಬೇಕು. ಅವಾಗ ಹೋಗಿ ಎಲ್ಲ ವ್ಯವಸ್ಥೆನೂ ಅಂದರೆ ಆತ್ಮ ಅವನಿಗೆ ಆತ್ಮದಲ್ಲಿ ಅನಿಸ್ಬೇಕು, ಹೌದು ನಾನು ತಪ್ಪು ಮಾಡಿದ್ದೇನಪ್ಪ. ಆ ಎದೆಗಾರಿಕೆ ಅಂತ ಹೇಳ್ಬೇಕು, ಹೌದು ನಾನು ತಪ್ಪು ಮಾಡಿದ್ದೇನೆ ಸರ್ ಅಂತೇಳಿ. ಆ ಎದೆಗಾರಿಕೆನೇ ಇಲ್ಲ ವಿನಯ್ ಕುಲಕರ್ಣಿ ಅವ್ರಿಗೆ. ಸುಮ್ಮನೆ ಆರೋಪಗಳನ್ನು ಮಾಡ್ತಾವೆ. ಇವತ್ತು ಶಿಕ್ಷೆ ಪ್ರಕಟ ಆದಮೇಲೆ ಆರೋಪ ಮಾಡ್ಕೋತಾ ಹೋದ್ರೆ ಸೊ ಅದು ಸುಳ್ಳು ಆರೋಪಗಳನ್ನು ಮಾಡ್ತಾ ಹೋಗ್ತಾರೆ. ಇವೆಲ್ಲ ಇರೋ ಸರ್ ಆರೋಪಗಳು, ಪ್ರತ್ಯಾರೋಪಗಳು ಇರೋವು. ಅದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಳ್ಳೋದು ಬೇಡ. ಆರೋಪಿ ಮಾಪಿ ಸಾಕ್ಷಿಯಾಗಿದ್ದಕ್ಕೆ ಬಲ ಬಂತ ಕೇಸಿಗೆ. ಇದ್ರಲ್ಲಿ ನೋಡ್ರಿ, ಈ ಪ್ರಕರಣದಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳು ಇಲ್ಲ. ಸಾಕ್ಷ್ಯಾಧಾರಗಳು ಯಾರ ಮೇಲೆ ಲಭ್ಯ ಆಗಿದಾವೋ ಅವ್ರನ್ನೆಲ್ಲರನ್ನು ಕೋರ್ಟಲ್ಲಿ ನಿಲ್ಲಿಸಿದ್ದಾರೆ. ಇವರು ಯಾರು ಇವತ್ತು ಅವ್ರ ಮೇಲೆ ಆಪಾದನೆ ಪ್ರೂವ್ ಆಗಿದೆ, ವಿಚಾರಣೆ ಹಂತದ ಸಮಯದಲ್ಲಿ ಅವರ ಮೇಲೆ ಮೇಲಾಧಿಕಾರಿಗಳು ಪ್ರೆಷರ್ ಹಾಕಿದ್ರೆ ಅವ್ರು ಹೇಳಬೇಕಿತ್ತು, ಎನ್ಕ್ವೈರಿಯಲ್ಲಿ ಬಾಯಿ ಬಿಡಬೇಕಿತ್ತು. ಅವ್ರು ಹೇಳಿಲ್ಲ. ಅವ್ರು ಮುಚ್ಚಾಕೊಂಡು ಮೇಲಾಧಿಕಾರಿಗಳನ್ನು ಬಚಾವ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಇವತ್ತು ನನಗೇನಾಗುತ್ತೆ ಬಿಡು, ನಾನು ಪೊಲೀಸ್ ಅಧಿಕಾರಿಗೆ ಅದೇನಿ, ನಾನು ಬಚಾವ್ ಆಗ್ತೀನಿ ಅಂತೇಳಿ ಒಂದು ಹುಂಬದೇರಿಯಿಂದ ಮುಂದೆ ಹೋಗಿರ್ಬೋದು. ತನಿಖೆ ಹಾದಿ ತಪ್ಪು ಅಂತ ಧಾರವಾಡದಲ್ಲಿ ಹೌದು, ಹಾದಿ ತಪ್ಪದಾಗ ಸೂಪರ್ವೈಸರ್ ಮಾಡಕ್ಕೆ ACP ಇರ್ತಾರೆ, DCP ಇರ್ತಾರೆ, ಕಮಿಷನರ್ ಇರ್ತಾರೆ. ಸೂಪರ್ವೈಸರ್ ಮಾಡಲಿಲ್ಲ, ಅವ್ರ ಲ್ಯಾಬ್ಸ್ ಅಲ್ವಾ ಇದು ಸರ್? ನೋಡಿ, ಇದು ಆರಂಭದ ಏನು ರಾಜ್ಯ ರಾಜ್ಯ ಪೊಲೀಸರು ಏನು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರು 2016ರಲ್ಲಿ ಕೊಲೆ ಆದ ನಂತರ ಅದರಲ್ಲಿ ಸಾಕಷ್ಟು ಲೋಪದೋಷಗಳಿದ್ದವು. ಅಲ್ಲಿ ಸಾಕಷ್ಟು ಲೋಪದೋಷಗಳಿದ್ದರಿಂದಲೇ ಈ ಪ್ರಕರಣವನ್ನು CBI ಕೊಡಿ ಅಂತ ಹೋರಾಟ ಮಾಡಿದ್ವಿ. ಆ ಹೋರಾಟದ ಭಾಗವಾಗಿಯೇ ಮುಂದೆ ಹೋಗಿ CBIಗೆ ಹೋದ್ಮೇಲೆ ಸಾಕಷ್ಟು ಪೊಲೀಸ್ ಅಧಿಕಾರಿಗಳು ಇದರಲ್ಲಿ ಆರೋಪಿಗಳಾಗಿದ್ದಾರೆ. ಸೊ ಹಿರಿಯ ಅಧಿಕಾರಿಗಳು ಕೆಲವೊಂದಿಷ್ಟು ಹೆಸರುಗಳು ಕೋರ್ಟ್ ಮುಂದೆ ಬಂದಿದೆ, ಸಾಕ್ಷಿಗಳಿಂದ ಬಂದಿದೆ. ಈ ಕೋರ್ಟ್ ಅದರಲ್ಲಿ ಅವರ ಮೇಲೆ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಸಂಪೂರ್ಣ ಆದೇಶದ ಪ್ರತಿ ಬಂದ ಮೇಲೆ ಗೊತ್ತಾಗುತ್ತೆ. ಸೊ ಚನ್ನಕೇಶವ ಟಿಂಗ್ರಿಕರ್ ಆರೋಪಿ ನಂಬರ್ 19 ಏನು ಪೊಲೀಸ್